ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಚಿತ್ರಿಸಿ ಅಂತೇಳಿ ವಾರ್ಷಿಕ ಪರೀಕ್ಷೆಗೆ 4 ಅಂಕದ ಪ್ರಶ್ನೆಯಾಗಿರುತ್ತದೆ. ಅಲ್ಲಿ ಮುಂಗಡ ಪತ್ರದಲ್ಲಿ ಬರ್ತಕ್ಕಂಥ ಭಾಗಗಳು ಯಾವಪ್ಪ ಅಂದ್ರೆ, ಮೊದಲು ಮುಂಗಡ ಪತ್ರ ಅಂತೇಳಿ ಬರುತ್ತೆ. ಆಮೇಲೆ ಮುಂಗಡ ಪತ್ರದಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ನೋಡ್ತೀವಿ. ಕಂದಾಯ ಮುಂಗಡ ಪತ್ರ ಮತ್ತು ಇನ್ನೊಂದು ಬಂಡವಾಳ ಮುಂಗಡ ಪತ್ರ. ಕಂದಾಯ ಮುಂಗಡ ಪತ್ರದಲ್ಲಿ ಮತ್ತೆ ನಾವು 2 ವಿಧಗಳನ್ನು ನೋಡ್ತೇವೆ. ಕಂದಾಯ ಆದಾಯ ಮುಂಗಡ ಪತ್ರ, ಕಂದಾಯ ವೆಚ್ಚ ಮುಂಗಡ ಪತ್ರ ಅಂತೇಳಿ ನೋಡ್ತೇವೆ. ಅದೇ ರೀತಿಯಾಗಿ ಬಂಡವಾಳ ಮುಂಗಡ ಪತ್ರದಲ್ಲಿ ಬಂಡವಾಳ ಆದಾಯ ಮತ್ತು ಬಂಡವಾಳ ವೆಚ್ಚ ಅಂತೇಳಿ ಮತ್ತೆ ಇದರಲ್ಲಿ ಕೂಡ 2 ಪ್ರಕಾರಗಳನ್ನು ನೋಡ್ತೇವೆ. ನಂತರ ಕಂದಾಯ ಆದಾಯದಲ್ಲಿ ಮತ್ತೆ 2 ಪ್ರಕಾರಗಳು ಬರ್ತವೆ, ತೆರಿಗೆ ಆದಾಯ ಮತ್ತು ತೆರಿಗೆತರ ಆದಾಯ. ಅದೇ ರೀತಿಯಾಗಿ ಕಂದಾಯ ವೆಚ್ಚದಲ್ಲಿಯೂ ಕೂಡ ಮತ್ತೆ 2 ಪ್ರಕಾರಗಳು ಬರ್ತವೆ, ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ. ಅದೇ ರೀತಿಯಾಗಿ ಬಂಡವಾಳ ವೆಚ್ಚದಲ್ಲಿಯೂ ಕೂಡ 2 ಪ್ರಕಾರಗಳು ಬರ್ತವೆ, ಯೋಜನಾ ಬಂಡವಾಳ ವೆಚ್ಚ ಮತ್ತು ಯೋಜನೇತರ ಬಂಡವಾಳ ವೆಚ್ಚ ಅಂತೇಳಿ. ಇದು ಏನಪ್ಪ ಅಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಪ್ರಮುಖವಾಗಿ 4 ಅಂಕದ ಪ್ರಶ್ನೆಯಾಗಿರುತ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತದೆ. ಇದೇ ತರಹದ ಮುಂದಿನ ವಿಡಿಯೋಗಳು ತಮಗೆ ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ, ಲೈಕ್ ಮಾಡುವುದರ ಮೂಲಕ ಹಾಗೂ ಫಾಲೋ ಮಾಡುವುದರ ಮೂಲಕ ಈ ಮುಂದಿನ ವಿಡಿಯೋಗಳನ್ನು ನೋಡಬೇಕಂತೇಳಿ ಕೇಳ್ಕೊಂಡು